ನಮಸ್ಕಾರ. ಸೂಪರ್. ನೀವೆಲ್ಲ ಹೇಗಿದ್ದೀರಾ? ಎಲ್ರಿಗಿಂತ ಅಜ್ಜಿನೇ ಲಕ್ಷಣವಾಗಿದ್ದಾರೆ ಮತ್ತೆಯವರು. ಶೋರ್ ಮ್ಯಾಮ್, ನೀವು ಕೂತ್ಕೊಳ್ಳಿ. ಎಸ್ ನೀವು ಕೂತ್ಕೊಳ್ಳಿ. ವೀಕ್ಷಕರೇ ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಉದ್ದೇಶ ಯಾವಾಗಲೂ ಅದೇ. ನೀವು ನೋಡಿ, ಸರಗಂಟು ಬಿಡಿಸಬಹುದು, ಆದರೆ ಅತ್ತೆ ಸೊಸೆರ ಮಧ್ಯೆ ಇರುವಂಥ ಜಗಳದ ಗಂಟಿದೆಯಲ್ಲ, ಬಿಡಿಸೋಕೆ ಸಾಧ್ಯನೇ ಇಲ್ಲ. ಈ ಜಗಳದ ಗಂಟು ಬಿಡಿಸೋಕೆ ಎಷ್ಟು ಸಾಧ್ಯ ಇಲ್ಲಲ್ವಾ? ಅದ್ರ ಜೊತೆಗೆ ಅತ್ತೆ ಸೊಸೆ ಏನಾದರೂ ಚೆನ್ನಾಗಿ ಹೊಂದ್ಕೊಂಡು ಆ ಬಾಂಧವ್ಯದ ನಂಟಿದೆಯಲ್ವಾ, ಅದನ್ನು ಬಿಡಿಸೋಕೆ ಸಾಧ್ಯ ಇಲ್ಲ. ಚೆನ್ನಾಗಿದ್ರೆ ಅಷ್ಟೇ ಚೆನ್ನಾಗೂ ಇರ್ತಾರೆ. ಅವರನ್ನ ನಿಮ್ಮ ಮುಂದೆ ಪರಿಚಯಿಸಿ ಆ ಬಾಂಧವ್ಯದ ನಂಟನ್ನು ನಿಮಗೆ ಪರಿಚಯ ಮಾಡಿಕೊಡುವಂಥದ್ದೇ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಉದ್ದೇಶ. ಸೊ ಇದೇ ನಿಟ್ಟಲ್ಲಿ ನಾನೀಗ ಬಂದಿದ್ದೀನಿ ಬೆಂಗಳೂರಿನ ಬನಶಂಕರಿ ಫಸ್ಟ್ ಸ್ಟೇಜಲ್ಲಿ. ಒಂದು ಕುಟುಂಬ ನಮ್ಮನ್ನ ಪ್ರೀತಿಯಿಂದ ಈಗಾಗಲೇ ಬರಮಾಡ್ಕೊಂಡಿದೆ ಮನೆಗೆ. ಇಲ್ಲಿ ಅತ್ತೆ ಸೊಸೆ ಅಷ್ಟೇ ಅಲ್ಲ, ಅತ್ತೆ ಜೊತೆಗೆ ಇಬ್ಬರು ಸೊಸೆಯಂದರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಾಕಷ್ಟು ವಿಷಯಗಳ ಒಂದು ಬುತ್ತಿಯನ್ನು ಇವತ್ತು ನಾವು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಮುಖ್ಯವಾಗಿ ಅತ್ತೆ ಅವರ ಅನುಭವದ ಮಾತು, ಜೊತೆಗೆ ಅಷ್ಟೂ ಕುಟುಂಬವನ್ನು ನಿಭಾಯಿಸಿದಂತಹ ಒಂದು ಕಾಳಜಿ, ಜೊತೆಗೆ ಸೊಸೆಯಂದರು, ಇವೆಲ್ಲವನ್ನೂ ಮಾತಾಡ್ತಾ ಹೋಗೋಣ. ಬನ್ನಿ ಹಾಗಾದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅದಕ್ಕೂ ಮೊದಲು ನಮ್ಮೆಲ್ಲ ಕುಟುಂಬದ ಪರವಾಗಿ, ಇಡೀ ವಲ್ಲಭಿ ಕುಟುಂಬದ ಪರವಾಗಿ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಚಂದನ ವಾಹಿನಿಯ ಎಲ್ಲರಿಗೂ ಆತ್ಮೀಯ ಸ್ವಾಗತ. ತುಂಬಾ ಸಂತೋಷ ಮೇಡಮ್. ಹೂ ಮೂಲಕ ನಮ್ಮನ್ನ ಸ್ವಾಗತ ಮಾಡ್ತಾ ಇದ್ರಿ. ಹೂವಿನಷ್ಟೇ ಯಾವಾಗಲೂ ಕೂಡ ಖುಷಿಯಾಗಿ ಕುಟುಂಬ ಇರಲಿ ಅಂತ ನಾವು ಕೇಳ್ಕೊತೀವಿ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅತ್ತೆ ನನ್ನ ಬಲಭಾಗದಲ್ಲಿ ಕೂತಿದ್ದಾರೆ ಶ್ರೀಮತಿ ರಾಜಮ್ಮ ಅವರು. ಸೊ ನಗುಮುಖದ ರಾಜಮ್ಮ ಅಂತ ಹೇಳ್ತೀನಿ ನಾನು. ಸ್ಮೈಲ್ ಅಲ್ಲೇ ಎಲ್ಲ ಇದೆ, ಬರೀ ಎಕ್ಸ್ಪ್ರೆಷನ್ ಮಾತ್ರ ಅಲ್ಲ, ಜೀವನದ ಅನುಭವ ಅಷ್ಟೇ ಚೆನ್ನಾಗಿದೆ. ಮಾತಾಡ್ತಾ ಹೋಗೋಣ. ನಮ್ಮ ಸ್ವಾಗತ ತಮಗೆ. ಸ್ವಾಗತ, ನಮಸ್ಕಾರ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ, ಆದರೆ ಇಲ್ಲಿ ಓದಿದ್ದು ಕಡಿಮೆ. ಆವಾಗಿದ್ದಿದ್ದು ವಿದ್ಯಾಭ್ಯಾಸ ಅಷ್ಟೇ, 7th ಕ್ಲಾಸ್ ಗಂಟ ಓದಿದ್ದೀನಿ. ಮತ್ತೆ ಮುಂದೆ ಓದಿಸ್ಲಿಲ್ಲ. ತೊಂದರೆ ಇಲ್ಲ, ಅಷ್ಟು ಓದಿದ್ದೀರಿ ಅಲ್ವಾ? ಮತ್ತೆ ಇನ್ನು ಮಾತಾಡ್ತೀನಿ ನಿಮ್ಮ ಹತ್ರ. ಸೊಸೆಯಂದ್ರನ್ನು ವೆಲ್ಕಮ್ ಮಾಡ್ಬಿಡೋಣ. ಓಕೆ. ಸೊ ನನ್ನ ಎಡಭಾಗದಲ್ಲಿ ಇಬ್ರು ಸೊಸೆಯಂದ್ರು ಕೂತಿದ್ದಾರೆ. ಸೊ ಮೊದಲನೇದಾಗಿ ಎರಡನೇ ಸೊಸೆ ಶ್ರೀಮತಿ ಇಂದಿರಾ ಬಸವರಾಜ್ ಅವರು. ಮಾಡೋಣ ನಮಸ್ಕಾರ. ಹಾಗೇನೆ ಆ ಬದಿಯಲ್ಲಿ ಕೂತಿರುವಂತವರು ಮನೆಯ 4ನೇ ಸೊಸೆ ಶ್ರೀಮತಿ ಅಂಬಿಕಾ ಚಂದ್ರಶೇಖರ್ ಅವರು. ನಮಸ್ಕಾರ ಮೇಡಮ್, ಸ್ವಾಗತ ತಮಗೂ. ಥ್ಯಾಂಕ್ ಯು ಸರ್. ಸೊ ಎಲ್ಲರೂ ಖುಷಿಯಾಗಿದ್ದೀರಿ? ಸೂಪರ್. ಮನೆಯ ಬೇರು ಗಟ್ಟಿದೆ ಅಂದ್ಮೇಲೆ ನೀವು ಚೆನ್ನಾಗಿದ್ದೇ ಇರ್ತೀರಿ. ಓಕೆ, ಕಾರ್ಯಕ್ರಮ ಶುರು ಮಾಡೋಣ. ಸೊ ಸ್ವಲ್ಪ ಪರಿಚಯ ನೀವು ಕೊಟ್ಟಿದ್ದೀರಾ, ಇನ್ನೊಂದು ಸ್ವಲ್ಪ ಪರಿಚಯ ನಮ್ಮ ವೀಕ್ಷಕರಿಗೆ. ಫಸ್ಟ್ ಎಷ್ಟು ವಯಸ್ಸು? 70, 80? ನನಗೆ 91, 92 ಅಂತಾರೆ. ಆವಾಗೆಲ್ಲ ಗೊತ್ತಾಗ್ತಾ ಇರಲಿಲ್ಲ ನಮಗೆ ವಯಸ್ಸುಗಳು. ಓಕೆ. ಇದು ನಮಗೆ ಸ್ವತಂತ್ರ ಇದು ಬಂದಾಗ ಅವಾಗ 7th ಓದ್ತಾ ಇದ್ವಿ ಅಷ್ಟೇ, ನೆನಪು ನಮ್ಗೆ. ಆವಾಗಿನ ಪರಿಚಯ ಅಷ್ಟೇ. ಸೊ ನಮಗೆ ಸ್ವತಂತ್ರ ಸಿಕ್ಕಾಗ ನೀವು 7ನೇ ಕ್ಲಾಸ್ ಓದ್ತಿದ್ರಿ. ಹೌದು. ಆ ಅಂದಾಜ್ ಮೇಲೆ 91, 92. ಹೌದು. ಕೂತ್ಕೊಂಡಿದ್ರಲ್ಲ, ಅದೇ ನಮಗೆ ಖುಷಿ ಇದೆ. ನಗ್ತಾ ಇದೀರಿ, ಅದೇ ಖುಷಿ ನಮ್ಗೆ. ಭಗವಂತನ ನಮಗೆ ಹೇಳಿ, ಸ್ವತಂತ್ರ ಸಿಕ್ಕಿದ ದಿನನೇ ಅಂದ್ರೆ ಅವತ್ತು ಅಫ್ಕೋರ್ಸ್ ನಿಮ್ಗೆಲ್ಲ 7ನೇ ಕ್ಲಾಸ್ ಅಂದ್ರೆ ನೆನಪಿರುತ್ತೆ. ನೀವೆಲ್ಲ ಹೇಗೆ ಸಂಭ್ರಮ ಪಟ್ರಿ ಅದನ್ನ? ಸ್ಕೂಲಲ್ಲಿ ಆಗ್ಲಿ ಅಥವಾ ಬೀದಿ? ತುಂಬಾ ಚೆನ್ನಾಗಿ ಇದು ಮಾಡಿದ್ವಿ. ಕ್ಲಾಸಲ್ಲಿ ಎಲ್ಲ ಇದು ಮಾಡೋದು, ಮಕ್ಕಳೆಲ್ಲ ಜೊತೆಯಲ್ಲಿ ಬಾವುಟ ಹಾರಿಸೋದು, ಒಬ್ಬರ ಮೇಲೆ ಒಬ್ರಿಗಿಂತ ಒಬ್ರು ಮುಂದಾಗಿ ಇದು ಮಾಡೋದು, ತುಂಬ ಚೆನ್ನಾಗಿತ್ತು ಆವಾಗ. ಅದೇ ವಯಸ್ಸು, ಅದೇ ಕಾಲ ಚೆನ್ನಾಗಿತ್ತು. ಈಗಿನ ಪ್ರಪಂಚಕ್ಕಿಂತ ಮುಂದೆ ನಮಗೂ ಎಲ್ಲ ಗೊತ್ತಿತ್ತು, ನೆನಪಿದೆ. ಫುಲ್ ಸಂಭ್ರಮ ಪಟ್ಟಿದ್ದೆ. ಹೌದು ಹೌದು, ನಾವೆಲ್ಲ ಚೆನ್ನಾಗಿ. ನಮ್ಗೆ ಏನ್ ಖುಷಿ ಅಂದ್ರೆ ನೀವು ಆ ಕ್ಷಣಗಳನ್ನ ನೋಡಿದ್ರಲ್ಲ. ಹೌದು. ಸೊ ನಿಮ್ಮನ್ನ ನಾವು ನೋಡ್ತಾ ಇದೀವಲ್ಲ, ಅದೇ ಖುಷಿ ನಮ್ಗೆ. ಇದ್ದೀವಿ ಇನ್ನ, ಭಗವಂತ. ಸಂತೋಷ. ಇನ್ನು ನಿಮ್ಮ ಜೀವನಕ್ಕೆ ಬರೋದಾದ್ರೆ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ತಮ್ಗೆ? ಅಯ್ಯೋ, ಆಗಿದೆ ಒಂದು 70 ವರ್ಷ ಆಗಿರ್ಬೇಕು. 70 ವರ್ಷ. ಸೊ ಎಷ್ಟು ಮಕ್ಕಳು? 71 ವರ್ಷ ಆಯ್ತು. ಓಕೆ. ಎಷ್ಟು ಮಕ್ಕಳು ತಮ್ಗೆ? ನಮ್ಗೆ ಅವರೇ 6 ಜನನೂ ಅವರೇ. ಭಗವಂತ ಎಲ್ಲಾರನ್ನೂ ಚೆನ್ನಾಗಿ ಮಾಡಲಿ ಅನ್ನೋದು ಒಂದು ಮನಸ್ಸು, ಭಾವಣಿಕೆ, ಭಗವಂತ ನಿಚ್ಚ. ಓಕೆ. 6 ಜನ ಮಕ್ಕಳು. ಗಂಡು ಮಕ್ಕಳು, ಹೆಣ್ಮಕ್ಳು 2. ಓಕೆ. ಗಂಡು ಮಕ್ಕಳು 4. ಖುಷಿಯಾಗಿದ್ದೀರಿ ಕೂಡು ಕುಟುಂಬದಲ್ಲಿ? ಪರವಾಗಿಲ್ಲ, ಭಗವಂತ ನಾನು ಚೆನ್ನಾಗೇ ಮಡ್ಗವನೆ, ಖುಷಿಯಾಗಿದ್ದೀನಿ. ಮಕ್ಕಳೆಲ್ಲ ಚೆನ್ನಾಗಿ ಇದು ಮಾಡ್ತಾರೆ, ನೋಡ್ತಾರೆ. ಸೊಸೆಗಳು ಅಷ್ಟೇ ಹೆಣ್ಮಕ್ಳ ಥರ ಚೆನ್ನಾಗಿದ್ದಾರೆ. ಎಲ್ಲರೂ ಚೆನ್ನಾಗಿದ್ದಾರೆ ಒಟ್ಟು. ಓಕೆ. ಮತ್ತೆ ನಿಮ್ಮನ್ನು ಮಾತಾಡಿಸ್ತೀನಿ, ಯಾಕೆಂದ್ರೆ ಆಯಾಸ ಮಾಡ್ಕೊಳ್ಳೋದು ಬೇಡ. ಈಗ ಪ್ರಶ್ನೆ ಮಾಡಿ ಮತ್ತೆ ಬರ್ತೀನಿ ಮಾತ್ರ. ಆಯ್ತು, ಬನ್ನಿ. ನಮಸ್ಕಾರ. ಸೊ ವೀಕ್ಷಕರು, ಇವಾಗ ನಾವು ಇಂದಿರಾ ಅವ್ರನ್ನ ಕೇಳೋಣ. ಹೇಳಿ ಮೇಡಮ್, ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಇಂದಿರಾ, ನಮ್ಮ ಯಜಮಾನ್ರ ಹೆಸರು ಬಸವರಾಜು ಅಂತ. ನನಗೆ 2 ಮಕ್ಕಳು, ಒಬ್ಬಳು ಮಗಳು, ಒಬ್ಬಳು ಮಗ.
ಓಕೆ. ಮಗಳಿಗೂ 2 ಗಂಡು ಮಕ್ಳಿದ್ದಾರೆ, ಮಗನಿಗೂ 2 ಗಂಡು ಮಕ್ಳಿದ್ದಾರೆ, 4 ಜನ ಮೊಮ್ಮಕ್ಕಳಿದ್ದಾರೆ. ಓ ನನ್ನ ಹವ್ಯಾಸ ಬಂದು ವಚನಗಳನ್ನು ಹಾಡೋದು, ಮತ್ತು ಚಲನಚಿತ್ರ ಗೀತೆಗಳು, ಜಾನಪದ ಗೀತೆಗಳು. ಓಕೆ. ನನ್ನ ಇನ್ನೂ ಹೆಚ್ಚಾಗಿ ಅಂದರೆ ಅಡುಗೆ ಮನೆಯಲ್ಲಿ ರುಚಿಯಾಗಿ ಅಡುಗೆ ಮಾಡೋದು. ಬಾ ನನಗೆ ಮೋಸ ಇಲ್ಲ ಇವತ್ತು. ಇಲ್ಲ ಸ್ವಚ್ಛತೆ ಅಂದರೆ ನಾನು ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ ಅದಕ್ಕೆ. ಓಕೆ. ಮತ್ತು ರಂಗೋಲಿ, ಇನ್ನು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸೋದು. ಓಕೆ. ಎಲ್ಲ ಕಡೆ ನನ್ನ ಅದೊಂದು ಹವ್ಯಾಸ ಇಟ್ಕೊಂಡಿದ್ದೀನಿ. ಸೂಪರ್ ಮೇಡಮ್. ಎಷ್ಟು ವರ್ಷ ಆಯ್ತು ತಮ್ಮದು ಮದುವೆ ಆಗಿ? ನನ್ನ ಮದುವೆ ಆಗಿ 47 ವರ್ಷ ಆಯಿತು. 47 ವರ್ಷ. 47 ಆಯಿತು. 79 ನಮ್ಮ ಮದುವೆ ಆಗಿದ್ದು. ನಿಮ್ದು ತವ್ರ ಮನೆ? ನಮ್ದು ದೇವನಹಳ್ಳಿ. ಈಗ ಏರ್ಪೋರ್ಟ್ ಇದೆಯಲ್ಲ, ಅಲ್ಲಿ ದೇವನಹಳ್ಳಿ ತಾಯಿ ಮನೆ. ನಮಗೆ ಹಾರ್ಗದ್ದೆಗೆ ಕೊಟ್ಟಿದ್ದು. ಓಕೆ ಓಕೆ. ಸೊ 47 ವರ್ಷದ ಒಂದು ವೈವಾಹಿಕ ಜೀವನ ಕಳೆದಿದ್ದೀರಿ. ಜೂನ್ಗೆ 47 ಕಂಪ್ಲೀಟ್ ಆಗುತ್ತೆ. 47 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಹೇಗಿತ್ತು ಅತ್ತೆ ಜೊತೆಗಿನ ಒಂದು ಬಾಂಧವ್ಯ ಆ ದಿನಗಳಲ್ಲಿ ಸ್ಟಾರ್ಟಿಂಗ್? ಚೆನ್ನಾಗಿತ್ತು. ನನಗೆ ಯಾಕೆಂದ್ರೆ 17 ವರ್ಷಕ್ಕೆ ಬೇಗನೆ ಮದುವೆ ಮಾಡಿಬಿಟ್ರು. ಓಕೆ. ನಾನು ಬೇಗ ಮದುವೆ ಓದ್ತಾ ಇದ್ದೆ. ನಾನು ಇನ್ನು ಹಾಸ್ಟೆಲಲ್ಲಿ ಇದೆ. 1 ಇಯರ್ PUC ಆಗಿತ್ತು. ಒಳ್ಳೆ ಮನೆ ಸಿಕ್ತು, ಒಳ್ಳೆ ಹುಡುಗ ಸಿಕ್ತು ಅಂತ ಬೇಗ ಮದುವೆ ಮಾಡಿಕೊಟ್ಬಿಟ್ರು ನಮ್ಮ ಮನೇಲಿ. ಊರಿಗೆ ಹೋದಾಗ ನನಗೇನು ಹಳ್ಳಿ ಹಾರ್ಗದ್ದೆಯಲ್ಲಿ ಇದ್ದಿದ್ದು, ಜಿಗಣಿ ಹತ್ರ ಹಾರ್ಗದ್ದೆಲ್ಲಿದೆ. ನಮ್ಮ ಅತ್ತೆ ನಾನು ಅವರಿಂದ ತುಂಬ ಕಲ್ತಿದ್ದೀನಿ ನಾನು. ನನಗೆ ಮನೆಯಲ್ಲಿ ನಮ್ಮ ಅಮ್ಮ ಮನೇಲಿ ಸ್ಟವ್ಗಳಲ್ಲಿ ಅಡುಗೆ ಮಾಡ್ತಾ ಇದ್ದಿದ್ದು. ಅಲ್ಲಿ ಹೋದ್ಮೇಲೆ ಸೌದೆ ಒಲೆಯಲ್ಲಿ ಮಡಕೆಗಳಲ್ಲಿ ಅಡುಗೆ ಮಾಡೋದು ಕಲ್ತಿದ್ದೀನಿ. ಎಷ್ಟೋ ಸರಿ ಮಡಕೆ ಹೊಡೆದಾಕ್ಬಿಟ್ಟಿದ್ದೀನಿ ಮುದ್ದೆ ತೋಳ್ಸಬೇಕಾದ್ರೆ. ನನಗೋಸ್ಕರ ಆಮೇಲೆ ಅವರು ಸಿಲ್ವರ್ ಪಾತ್ರೆ ಇಟ್ರು, ಮುದ್ದೆ ತೋಳ್ಸುವಾಗೆಲ್ಲ ಹೊಡೆದಾಕ್ಬಿಡ್ತಾ ಇದ್ದೆ. ನಿಮ್ಮ ಅತ್ತೆಯವರು ಹೇಳಿಲ್ಲ? ಇಲ್ಲ, ಅವ್ರೇನು ಏನೇ ಮುದ್ದೆಗಿಂತ ಮಡಕೆನೆ ಜಾಸ್ತಿ ಹೊಡೆದಾಕ? ಇಲ್ಲ ಏನು ಹೇಳಿಲ್ಲ ಪಾಪ, ಏನು ಹೇಳ್ತಾ ಇರಲಿಲ್ಲ. ಅವ್ರು ಯಾವತ್ತೂ ಅಷ್ಟೇ ಇವತ್ತು ಅಷ್ಟೇ ನಮಗೆ ಹೆಣ್ಮಕ್ಳ ಅಂತಾರೆ. ನನಗೂ ಅಷ್ಟೇ ಯಾರನ್ನ ಸಿಕ್ಕಿದಾಗ ನೀವು ಅವ್ರನ್ನ ಜೊತೆಯಲ್ಲಿದ್ದಾಗ ನಿಮ್ಮ ಮಗಳ ಅಂತ ಕೇಳ್ತಾರೆ, ಯಾರು ಸೊಸೆ ಅಂತ ಕೇಳೋದೇ ಇಲ್ಲ. ಸಂತೋಷ ಸಂತೋಷ ಮೇಡಮ್, ಹಾಗೇ ಇರಲಿ ಅದು. ಹಾಗೆಯೇ ಅಂಬಿಕಾ ಅವರ ಪರಿಚಯಗಳನ್ನ ಹೇಳಿ ಮೇಡಮ್. ನನ್ನ ಹೆಸರು ಅಂಬಿಕಾ ಚಂದ್ರಶೇಖರ್. ನನಗೆ 2 ಹೆಣ್ಮಕ್ಳು. ಒಬ್ಬಳಿಗೆ ಮದುವೆ ಆಗಿ ಮಗು ಇದೆ, ಇನ್ನೊಬ್ಳು ಚಿಕ್ಕವಳು ಇನ್ನು ಕೆಲಸ ಮಾಡ್ತಾ ಇದ್ದಾಳೆ. ಅದರ ಜೊತೆಗೆ ನಾನು 33 ವರ್ಷದ ಹಿಂದೆ ವಲಬಿ ಕುಟುಂಬಕ್ಕೆ ಬಂದಾಗ, ಕಿರಿ ಸೊಸೆಯಾಗಿ ಬಂದಾಗ ನಮ್ಗೆಲ್ಲರೂ ಹೇಳ್ತಾ ಇದ್ರು, ಅಂದ್ರೆ ನಮ್ಮ ಜನರೇಷನ್ ಅಲ್ಲಿ 90s ಅಲ್ಲಿ ಎಲ್ಲರೂ ಹೇಳ್ತಾ ಇದ್ರು, ಇಷ್ಟು ದೊಡ್ಡ ಮನೆ ಕೊಡ್ತಾ ಇದ್ದಾರೆ ಹೇಗೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಆದರೆ ನಾನು ಅಲ್ಲೂ ಕುಟುಂಬದಲ್ಲಿ ಇದ್ದೆ, ನನ್ನ ತವ್ರ ಮನೇಲೂ. ಆಮೇಲೆ ಬಂದಾಗ ತುಂಬ ಚೆನ್ನಾಗಿ ನಮ್ಮ ಅಕ್ಕಂದಿರು, ಅಂದರೆ 3 ಓರ್ಗಿತಿಯರಿದ್ರು, ನಾನು ಕಿರಿ ಸೊಸೆ. ತುಂಬ ಚೆನ್ನಾಗಿ ಎಲ್ಲರೂ ಪ್ರತಿಯೊಂದು ವಿಷಯನೂ ಕಲಿಸ್ತಾ ಬಂದರು. ನಾನಿವತ್ತು ನನಗೆ ನನ್ನ ಪ್ರಕಾರ ಒಬ್ಬ ಸಕ್ಸಸ್ಫುಲ್ ವುಮೆನ್ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಅವರುಗಳೆಲ್ಲರದು ಒಂದು ಬ್ಯಾಕ್ಗ್ರೌಂಡ್ ಇತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಅತ್ತೆನೂ ಅಷ್ಟೇ ತುಂಬ ಚೆನ್ನಾಗಿ ಅವರು ಎಲ್ಲ ಜವಾಬ್ದಾರಿ ಹಿರಿಯ ಸೊಸೆಯರಿಗೆ ಬಿಟ್ಟಿದ್ರು. ಅವರುಗಳು ನನಗೆ ಪ್ರತಿಯೊಂದು ವಿಷಯದಲ್ಲೂ ಗೈಡ್ ಮಾಡ್ತಾ ಬಂದರು. ನಮ್ಮ ಎಲ್ಲರೂ ಇಡೀ ಕುಟುಂಬ ನಮಗೆ ಸಪೋರ್ಟಿವ್ ಆಗಿ ಈಸಿ ಆಗ್ಬಿಡುತ್ತೆ ಅನ್ಕೋತೀನಿ. ಅತ್ತೆಗೆ ಏನಿಷ್ಟ ಇಲ್ಲ, ಈ ಮನೆಗೆ ಏನಿದೆ ಏನಿಲ್ಲ, ಏನ್ ಬೇಕು ಏನ್ ಬೇಡ, ಹೀಗಿರ್ಬೇಡ ಅನ್ನೋ ಒಂದಷ್ಟು ಗೈಡ್ಲೈನ್ಸ್ ನಿಮಗೆ ಈಸಿಯಾಗಿ ಸಿಗ್ಬಿಡ್ತೇನೆ ಅನ್ಕೋತೀನಿ. ಹೌದು ನಿಜ, ಅದು ಹಾಗೆ ಆಗಿತ್ತು. ಈ ತರ ಮಾಡಿದ್ರೆ ಸರಿ ಹೋಗುತ್ತೆ, ಎಲ್ಲರೂ ಒಳ್ಳೆ ಮಾತಲ್ಲೇ ನನಗೆ ಗೈಡ್ ಮಾಡಿದ್ರು. ಅನ್ಸಿಲ್ವಾ ಇವ್ರು ಯಾಕೆ ನನಗೆ ಹೇಳ್ತಾರೆ ಅನ್ನೋ ಕೋಪ, ಈಗೋ ಯಾವ್ದು ಬರ್ಲಿಲ್ವಾ? ಇಲ್ಲ ಸರ್, ಅದು ಬಂದಿದ್ದು ನಾವು ಅದೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ರಿಂದ ನಮ್ಗೆ ಆತರ ಅನ್ಸ್ಲಿಲ್ಲ. ಕುಟುಂಬ ನೋಡಿ ಬಂದಿದ್ದರಿಂದ ಯಾರಾದ್ರೂ ಹೇಳುವಾಗ ಓ ಹೌದಲ್ವಾ ನಾವು ಕಲ್ತ್ಕೋಬಹುದು ಅನ್ನೋ ಒಂದು ಭಾವನೆಯಲ್ಲಿ ನಾವು ಬೆಳೆದಿದ್ವಿ. ಇಲ್ಲೂ ಸಹ ಹಾಗೆ ಆಯ್ತು, ಅವ್ರು ಹೇಳೋ ರೀತಿ ಸಹ ಹಾಗೆ ಇತ್ತು ಸರ್. ಯಾರೂ ನಮ್ಗೆ ಕಮಾಂಡಿಂಗ್ ಆಗಿ ಹೇಳ್ತಾ ಇರ್ಲಿಲ್ಲ. ಅದಕ್ಕೆ ಸುಮ್ನೆ ಹೇಳ್ತಾರ ದೊಡ್ಡವರು, ಹೆಣ್ಣನ್ ತರಬೇಕು ಅಂದ್ರೆ ಮನೆ ನೋಡಿ ಅಲ್ಲ ಮನೆತನ ನೋಡಿ ತಗೊಂಡ್ ಬನ್ನಿ ಅಂತ. ಸೊ ನೀವು ಅಲ್ಲಿ ಕಲ್ತು ಬಂದಿದ್ದು ಹೆಲ್ಪ್ ಆಯ್ತು ನಿಮ್ಮ ಗಂಡನ ಮನೆಯಲ್ಲಿ ಅಲ್ವಾ? ಸೂಪರ್ ಮೇಡಮ್. ನಿಮ್ಮ ಹವ್ಯಾಸಗಳೇನು? ನಾನು ಸೋಷಿಯಲ್ ಸರ್ವಿಸ್ ಮಾಡ್ತೀನಿ, ಹಾಡೋದು, ಇವರ ಜೊತೆನೆ ಹಾಡೋದು ಎಲ್ಲ ನಮಗೆ ಒಂದೊಳ್ಳೆ ಇದು. ಆಮೇಲೆ ಲೇಖನಗಳು ಬರಿತೀನಿ ನಾನು ಪತ್ರಿಕೆಗಳಿಗೆ, ನಮ್ಮದೇ ಒಂದು ಪತ್ರಿಕೆ ಇದೆ. ಆಮೇಲೆ ನನಗೆ ವಚನ ವಿಶ್ಲೇಷಣೆ ಮಾಡೋದು ಅಂದರೆ ಇಷ್ಟ. ಸ್ವಲ್ಪ ಜನಗಳ ಅಭಿಪ್ರಾಯದ ಪ್ರಕಾರ ಒಳ್ಳೆ ನಿರೂಪಕ ಅಂದರೆ ಆಂಕರ್ ಅಂತ ಅನ್ಸುತ್ತೆ ನನಗೆ. ಅಂದರೆ ಇಲ್ಲ ಸರ್, ವಿಶ್ಲೇಷಕಿಯಾಗಿ ಚೆನ್ನಾಗಿ ಹೇಳ್ತೀನಿ ಅಂತ ಹೇಳ್ತಾರೆ, ಅದನ್ನ ಮಾಡ್ತೀನಿ. ಆಮೇಲೆ ನಾವು 7 ವರ್ಷ ಇಬ್ರು ಒಟ್ಟಿಗೆ ನಗರ್ತ ಮಹಿಳಾ ಸಂಘ ಅಂತ ನಮ್ಮದೇ ಒಂದು ಸಂಘ ಇದೆ, ಅದರ ಅಧ್ಯಕ್ಷಳಾಗಿ ನಾನು, ಕಾರ್ಯದರ್ಶಿಯಾಗಿ ಇವರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಅದು ತುಂಬಾ ಚೆನ್ನಾಗಿ ಒಳ್ಳೆ ನಮ್ಮ ಜೀವನದ ಅಮೂಲ್ಯವಾದ ದಿನಗಳು ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಷ್ಟೆಲ್ಲ ಇದೆ, ಅಷ್ಟೆಲ್ಲ ಆಕ್ಟಿವ್ ಆಗಿ ಅಂದ್ರೆ ನಿಮ್ಮನ್ನ ಎಷ್ಟು ಚೆನ್ನಾಗಿ ತೊಡಗಿಸ್ಕೊಂಡಿದ್ದೀರಾ ನೀವು ಅನ್ನೋದು ನಮಗೆ ಸೊ ಬಹುಶಃ ಅದೇ ಅಲ್ವಾ ಖುಷಿ ಕೊಡುತ್ತೆ, ಉತ್ಸಾಹ ತುಂಬುತ್ತೆ ಯಾವಾಗಲೂ ನಮಗೆ. ವೆರಿ ನೈಸ್. ಬನ್ನಿ ಅತ್ತೆ ಏನ್ ಹೇಳ್ತಾರೆ ಈ ವಿಷಯಕ್ಕೆ ನೋಡೋಣ. ಅವ್ರವ್ರ ಕಾರ್ಯ ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ? ನೀವು ಸಾಮಾನ್ಯವಾಗಿ ಏನ್ ಮಾಡ್ತೀರಿ ಹವ್ಯಾಸಗಳು, ಅಥವಾ ಮುಂಚೆ ಏನಿತ್ತು? ನನಗೆ ಮುಂಚೆ ಊರಲ್ಲಿ ನಾವು ಇದ್ದಿದ್ದು, ತುಂಬ ಕೆಲಸ ಅದು ಇದಿತ್ತು. ಈಗ ಆರಾಮಾಗಿದ್ದೀನಿ ನಾನು, ಏನು ತೊಂದರೆ.
ಓಕೆ ಓಕೆ ಹೇಗೆ ಯಾಕೆಂದರೆ ನಮಗೆ 92 ವಯಸ್ಸು ಅದನ್ನು ಕೇಳೋದೇ ಫಸ್ಟ್ ಆಫ್ ಆಲ್ ನಮಗೆ ದೊಡ್ಡದು ಅನ್ಸುತ್ತೆ. ತಾವು ಕುತ್ಕೊಂಡು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಹೇಗೆ ನಿಮ್ಮ ದಿನಚರಿ ಹೇಗಿರುತ್ತೆ? ಏನು ಕೈಲಾದರೆ ನಮ್ಮ ಕೆಲಸ ನಾವು ಮಾಡ್ಕೊತೀವಿ, ಓಕೆ ಯಾರಿಗೂ ಇದು ಮಾಡಲ್ಲ, ಮಾಡೋಕ್ಕೆ ತೊಂದರೆ. ಓಕೆ ನಮ್ಮ ಕೆಲಸ ದೇವ್ರ ನಾಮಗಳು, ಬುಕ್ಸ್ಗಳು, ಅದೇ ಒಂದೊಂದು ಅವರು. ಸಂಜೆ ಆಯಿತು, ಕಾಫಿ ಕುಡ್ದ, ನಮ್ಮ ಕೆಲಸ ಒಂದು ಟಿ ವಿ ಹಾಕ್ದ, ಪುಸ್ತಕ ಎಲ್ಲ ಓದ್ತೀರಿ? ಬುಕ್ಸ್ ಎಲ್ಲ ಓದ್ತೀವಿ. ಓಕೆ ಬುಕ್ಸ್ ಓದೋದು, ದೇವ್ರ ನಾಮ ಅದು ಹೇಳೋದು, ಹೇಳ್ಕೊಳೋದು. ಓಕೆ ಎಷ್ಟು ಖುಷಿ ಆಗುತ್ತೆ ನಿಮ್ಮ ಸೊಸೆಂದ್ರೆಲ್ಲ ಈ ರೀತಿ ಕೂಡ್ಕೊಂಡು ಅರ್ಥ ಮಾಡ್ಕೊಂಡು ಹೋಗೋ? ಎಲ್ಲ ನಾವು ಒಟ್ಟಿಗೆ ಇದ್ವಲ್ಲ, 23 ಜನ ಇದ್ವಿ, ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಹೋಗೋರು. 23 ಜನ? ಹೌದು, ಒಟ್ಟಿಗೆ ಇದ್ವಿ ನಾವು. ಓಕೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಟ್ಟಿಗೆ ಇದ್ವಿ. ಆಮೇಲೆ ಇತ್ತೀಚೆಗೆ ಎಲ್ಲ ಇಲ್ಲ ಅವರವರು ಖುಷಿ, ಅವರವ್ರ ಖುಷಿ ಚೆನ್ನಾಗಿರ್ಲಿ ಅನ್ನೋ ಇದಕ್ಕೆ. ಸೊ ಟೋಟಲ್ ಎಷ್ಟು ಜನ ಮೊಮ್ಮಕ್ಕಳು ಇರೋದು ಹಾಗಿದ್ರೆ? ಅಯ್ಯೋ ಅವರೇ 12 ಜನ 13 ಜನ ಇರಬೇಕು, ಗೊತ್ತಾತಿಲ್ಲ. ಸೊ ಹೆಂಗೆ ಇವಾಗ ಅವರೆಲ್ಲ ಈಗ ಇಂಗ್ಲಿಷ್, ಇವಾಗೆಲ್ಲ ಸ್ಕೂಲ್ಗಳಲ್ಲಿ ಎಲ್ಲ ಅವರೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ನೀವು ಮಾತಾಡ್ತೀರಿ ಅಂತ ಕೇಳ್ಪಟ್ಟೆ, ಹೌದಾ? ಇಲ್ಲ, ಅಜ್ಜಿ ಬಾಯ್ ಅಂತಾರೆ. ಅಜ್ಜಿ ನಾನು ಮಲ್ಕೊಳಕ್ಕೆ ಹೋಗೋದು, ಹಂಗಲ್ಲ ಅಜ್ಜಿ, ಗುಡ್ ನೈಟ್ ಅಜ್ಜಿ, ಏನೋ ಒಂದು ಮಕ್ಳು ಹೇಳಿದ್ದು. ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಏನು ಹೇಳ್ತೀರಿ ಅವರಿಗೆ? ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಊರಿಗೆ ಹೋಗ್ತಾ ಇದ್ರೆ ಏನು ಹೇಳ್ತೀರಿ? ಹೋಗು, ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ಏನು ನಮಗೂ ಒಂದೊಂದು ತಿಳಿದಿದ್ದು. ಸಂತೋಷಪ್ಪ, ನೀವು ಈ ವಯಸ್ಸಲ್ಲಿ ಇಷ್ಟೊಂದು ಕುತ್ಕೊಂಡು ನಮಗೆ ಪ್ರತಿಕ್ರಿಯಿಸ್ತಾ ಇದ್ದೀರಲ್ಲ, ಅದೇ ನಮಗೆ ದೊಡ್ಡ ವಿಷಯಮ್ಮ, ನಿಜ ಹೇಳಬೇಕು ಅಂದರೆ. ಭಗವಂತ ನಿಚ್ಚೆ. ಅತ್ತೆ ಆಗಲಿ ಸೊಸೆ ಆಗಲಿ, ನಂದು ನಾನು ಸಾಧಿಸ್ಬೇಕು, ಇದು ನನ್ನ ಮನೆ ಅಥವಾ ಇದು ನಂದು ಅನ್ನುವಂಥ ಒಂದು ಸ್ವಾರ್ಥ ಗುಣವೇ ಜಾಸ್ತಿ ಇರುತ್ತೆ. ಅದು ಸೊಸೆ ಆಗಿರ್ಬೋದು, ಅತ್ತೆ ಆಗಿರ್ಬೋದು. ಸೊ ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ಅದು ಹೇಳ್ಬೇಕು ಅಂದರೆ ಅವರೆಲ್ಲ ಈಗ ಬಂದಿರೋರು, ನಾವೆಲ್ಲ ಮುಂಚೆಯವರು. ಅಯ್ಯೋ ಇವ್ರಿಗೆ ಯಾಕೆ ಅಂತ ಅನ್ಸ್ಕೋಬಾರ್ದು, ಅವರು ಈಗ ಬಂದಿರೋರು, ಅವರೆಲ್ಲ ಚೆನ್ನಾಗಿ ಅಷ್ಟೇ ಹೇಳೋದು ನಾನು. ಓಕೆ ಪಾಪ ಸುಮಾರು ಹೊತ್ತು ನಮ್ಮ ಜೊತೆ ಕೂತು ಮಾತಾಡಿದ್ದಾರೆ. ಬಟ್ ಇಷ್ಟೊತ್ತು 92 ವರ್ಷ ಅಂದರೆ ಸುಮ್ಮನೆ ಅಲ್ಲ. ನಾ ಪ್ರತಿಯೊಂದು ಪ್ರಶ್ನೆಗೂ ಸಾಮಾನ್ಯವಾಗಿ ಶೂಟಿಂಗ್ ಟೈಮ್ ಜಾಸ್ತಿ ತೊಗೊಳ್ಳತ್ತೆ, ಅಷ್ಟು ಚೆನ್ನಾಗಿ ಪ್ರತಿಕ್ರಿಯಿಸಿದ್ದಾರೆ ಅವರು. ಹಾಗಾಗಿ ಅವ್ರಿಗೂ ಸ್ವಲ್ಪ ವಿರಾಮ ಬೇಕು. ಆದರೂ ಖುಷಿ ಆಗುತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ. ನಿಮಗೆ ಹೇಗೆ ಅನ್ಸುತ್ತೆ? ನಮಗೂ ಖುಷಿ ಆಯಿತು. ಇವಾಗ ಸೊಸೈಟಿರೆಲ್ಲ ಬನ್ನಿ ಬನ್ನಿ ಅಂತ ಇದು ಮಾಡಿದ್ದು ನಮಗೂ ಒಂಥರ ಖುಷಿ ಆಯಿತು. ಈ ಕಾರ್ಯಕ್ರಮದೊಳಗೆ ಕೂಡಿಸಿ ಮೇಕಪ್ ಮಾಡಿಸಿದ್ದಿದೆ ಫಸ್ಟ್ ಟೈಮು. ನನಗೆ ಅದೇ ಒಂದು ದೊಡ್ಡ ಖುಷಿ ಆಯಿತು. ಸಂತೋಷಮ್ಮ. ಸೊ ಹಾಗಿದ್ರೆ ನೀವೀಗ ವಿರಾಮ ತಗೊಳ್ಳಿ. ಓಕೆ. ಸೊ ವೀಕ್ಷಕರೇ, ಅವರಿಗೆ ವಿರಾಮ ಕೊಡೋಣ, ಜೊತೆಗೆ ನೀವು ಕೂಡ ವಿರಾಮ ತಗೊಳ್ಳಿ. ಸೊ ನಾನು ಕೂಡ ಬೇಗ ವಾಪಸ್ ಬರ್ತೀನಿ. ಸೊ ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಮೋಜಿನ ಆಟ ಇದೆ, ಸೊ ನೋಡೋಣ ಅದನ್ನು ಕೂಡ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ ಕಾರ್ಯಕ್ರಮಕ್ಕೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಮುಂದಿನ ಹಂತ ಸ್ಮಾರ್ಟ್ ಮೋಜಿನ ಆಟ. ಸೊ ಅವ್ರಿಗಿತ್ತು ರೆಡಿ ಆಗಿದ್ದಾರೆ. ಓಕೆ, ಆಟ ಆಡೋದಕ್ಕೆ ರೂಲ್ಸ್ ಏನು ಅಂತ ಕೇಳ್ತೀನಿ ನೋಡಿ. ಇವಾಗ ಅವ್ರದ್ದು ಬಟ್ಟೆ ಅಂಗಡಿ ಇರೋದು, ಓಕೆನಾ? ಹಾಗಾಗಿನೇ ಮೋಜಿನ ಆಟ ಕೂಡ ಅದಕ್ಕೆ ಸಂಬಂಧಪಟ್ಟಂತನೇ ಇದೆ. ಇಲ್ಲಿ ಸೀರೆಗಳಿದೆ, ಇಬ್ರಿಗೂ ಸೇರಿ 90 ಸೆಕೆಂಡ್ ಇರುತ್ತೆ. ಇದು ಒಟ್ಟಿಗೆ ಆಟ ಆಡುವಂಥದ್ದು. ನೀವೇನು ಮಾಡಬೇಕು ಅಂದರೆ, ಸೀರೆ ಚೆನ್ನಾಗಿ ಫೋಲ್ಡ್ ಆಗಿದೆ, ಪೂರ್ತಿಯಾಗಿ ತೆಗಿಬೇಕು, ಮತ್ತೆ ಫೋಲ್ಡ್ ಮಾಡಬೇಕು. ಬಟ್ ಆ ಸೀರೆಯಲ್ಲಿ ಒಂದು ಚೀಟಿ ಇದೆ, ಆ ಚೀಟಿನ ಕಲೆಕ್ಟ್ ಮಾಡಿ ಸೈಡ್ಗೆ ಇಡಬೇಕು. ಅಂದ್ರೆ ಅದರಲ್ಲಿ ನಂಬರ್ ಇದೆ. ಸೊ ನೋಡೋಣ ಇವ್ರು ಎಷ್ಟು ಸೀರೆನ ಚೆನ್ನಾಗಿ ಮಾಡಿಸ್ತಾರೋ ಅದು ಪ್ಲಸ್ ಆ ಚೀಟಿಲಿರೋ ಪಾಯಿಂಟ್ ಎಷ್ಟಿದೆ ಎಲ್ಲ ಆಡ್ ಮಾಡಿದಾಗ ಯಾರಿಗೆ ಜಾಸ್ತಿ ಪಾಯಿಂಟ್ ಹೋಗಿರುತ್ತೋ ಅವರಿಗೆ. ಓಕೆ, ಆ ಚೀಟಿ ಯಾವಾಗ ಕನ್ಸಿಡರ್ ಆಗಿರುತ್ತೆ ಅಂತಂದ್ರೆ ನೀವು ಚೆನ್ನಾಗಿ ಸೀರೆ ಮಾಡಿಸಿಟ್ಟಾಗ ವಾಪಸ್. ಯಾವ ಚೀಟಿ ಸಿಕ್ತು ಅಂದ್ಬಿಟ್ಟು ಕೊಡೋ ಹಾಗಿಲ್ಲ, ಸೀರೆನ ಚೆನ್ನಾಗಿ ತೆಗಿಬೇಕು, ಚೀಟಿನ ಸೈಡ್ಗಿಟ್ಟು ಚೆನ್ನಾಗಿ ಫೋಲ್ಡ್ ಮಾಡಿ ವಾಪಸ್ ಇಡಬೇಕು. ಓಕೆ, 90 ಸೆಕೆಂಡ್ಸಲ್ಲಿ ಯಾರು ಈ ಜಾಬ್ನ ಕಂಪ್ಲೀಟ್ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡ್ತೀರೋ ಆ್ಯಂಡ್ ಅವ್ರು ವಿನ್ನರ್ ಆಗ್ತೀರಾ. ಶೋರ್? ಸೊ ವೀಕ್ಷಕರೇ, ಶುರು ಮಾಡೋಣ. ಸೊ 90 ಸೆಕೆಂಡ್ಸ್ ಶುರುವಾಗ್ತದೆ. ನಿಮ್ಮ ಸಮಯ ರೆಡಿ, ಸ್ಟಾರ್ಟ್. ಎಸ್, ಹುಷಾರು ಹುಷಾರು ಹುಷಾರು, ಬೇಗ ಬೇಗ ಚೀಟಿನ ಪಕ್ಕದಲ್ಲಿ ಇಟ್ಕೋಬೇಕು. ನಿಮ್ಮ ಚೀಟಿನ ಎಲ್ಲಿಡಿ, ನಿಮ್ಮ ಚೀಟಿನ ಎಲ್ಲಿಡಿ. ಎಸ್ ಎಸ್ ಎಸ್, ಬೇಗ ಬೇಗ ಬೇಗ. ಓಡ್ತಿದೆ ಟೈಮ್ ಓಡ್ತಿದೆ. ಇದೇನಪ್ಪ ಸೀರೆನಾ ಮಾಡಿಸೋದು ಒಂದ್ಸರಿ ಮಾಡಿಸಿದ್ರೆ ನಾ ತೆಗೆದು ಮತ್ತೆ ಮಾಡಿಸೋ ಅಂತ ಮತ್ತೆ ಕೆಲಸ ಕೊಡ್ತಿರಲ್ಲ. ಓಕೆ, ಬೇಗ ಬೇಗ. 25 ಸೆಕೆಂಡ್ ಆಯ್ತು. 25 ಸೆಕೆಂಡ್ ಆಗಿದೆ. ಇಂದಿರಾ ಅವರೇ ಬೇಗ. 35 ಸೆಕೆಂಡ್ ಆಯ್ತು. ಓಕೆ, ಎಸ್ ಎಸ್ ಎಸ್, 45 ಸೆಕೆಂಡ್ಗಳಾಯ್ತು. ನಿಮ್ಮ ಚೀಟಿ ಲೀಡಿಂಗ್. ಓಕೆ ವೀಕ್ಷಕರೇ, ಹೆಂಗಿದೆ? ಮಡಿಸಿರೋ ಸೀರೆನ ತೆಗೆದ್ಬಿಟ್ಟು ಮತ್ತೆ ಮಡಿಸಿ ಅಂತ ಕೊಡೋ ಆಟ.
ಸೊ ಕ್ಲೋಸ್ ಆಗಿ 60 ಸೆಕೆಂಡ್ ಆಗ್ತಾ ಇದೆ. ಬೇಗ 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 ಬೇಗ. ಇವ್ದು 2 ಚೀಟಿ ಸಿಕ್ಕಿದೆ. ಎಸ್, 1 ನಿಮಿಷ ಕಳೀತು ಆಗಲೇ. ಎಸ್, ಬೇಗ. ಯಪ್ಪ ಯಪ್ಪ ಯಪ್ಪ, ಏನಿದು ಅಕ್ಕನ ತಂಗಿನ ಜೋರಿದೆ. ಲಾಸ್ಟ್ ನಿಮ್ಮ ಸಮಯ ಇರುವಂಥದ್ದು ಕೇವಲ 10 ಸೆಕೆಂಡು. ಓಕೆ ಓಕೆ, ಇದು ಹಿಡಿದು ಫಸ್ಟ್ ನೀವು ಮಾಡಿಸಿ, ನಾನು ಆಮೇಲೆ ನೋಡ್ತೀನಿ. ಬೇಗ ಬೇಗ ಬೇಗ. ಲಾಸ್ಟ್ 5 ಸೆಕೆಂಡ್ಸ್ ಮೋರ್. ಬೇಗ 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 ಬೇಗ. ನಿಮ್ಮ ಸಮಯ ಮುಗೀತು. ಇಂದಿರಾ ಅವ್ರು ಹಿಂಗೆ ತೆಗೆದು ಹಿಂಗೆ ಇಟ್ಬಿಟ್ರು ಅದನ್ನ ವಾಪಸ್. ಅಲ್ಲ, ಯಾರು ಅಂಬಿಕಾ ಅವರು. ಇಂದಿರಾ ಅವರೇ, ಏನಿದು ಈಗ ನಾ ಚೀಟಿ ತಗೊಳ್ಳ ಬೇಡ ಅದನ್ನ. ಸೊ ಈ ಚೀಟಿ ಕನ್ಸಿಡರ್ ಆಗಲ್ಲ. ಸೊ ಹಾಗಾಗಿ ಈ ಸೀರೆನ ಹಿಂಗೆ ಪಕ್ಕಕ್ಕೆ ಇಟ್ಬಿಡ್ತೀನಿ ನಾನು. ಆ ಚೀಟಿನೂ ಅದ್ರ ಜೊತೆಗೆ ಇಡ್ತೀನಿ. ಸೊ ಟೋಟಲ್ 90 ಸೆಕೆಂಡಲ್ಲಿ ನೀವು 2 ಚೀಟಿನ ಕೊಟ್ಟಿದ್ದೀರಿ. ಅಂಡ್ ಮೂರು ಮಾಡಿಸ್ಬಿಟ್ರ. ಅಲ್ಲ, ಇದು ಫೋಲ್ಡ್ ಆಗಿದ್ದೀನಿ ವಾಪಸ್ ಹಂಗೆ ಇಟ್ರು ನಿಜ. ಓಕೆ, ಸೊ ಇವಾಗ ನಿಮ್ಮ ಪಾಯಿಂಟ್ಸ್ ಎಷ್ಟಿದೆ ನೋಡ್ತೀನಿ. ಬೇಡ, ಫಸ್ಟ್ ದೊಡ್ಡವ್ರಿಗೆ ಹಿರಿ ಸೊಸೆ ದೊಡ್ಡವ್ರಿಗೆ. ಸೊ ಮೊದಲನೇ ಚೀಟಿಲಿ 10 ಪಾಯಿಂಟ್ಸ್ ಇದೆ. ಓಕೆ, ಪ್ಲಸ್ 30 ಪಾಯಿಂಟ್ ಎರಡನೇ ಚೀಟಿಲಿದೆ. ಸೊ ಟೋಟಲ್ 40 ಪಾಯಿಂಟ್ ಇಂದಿರಾ ಬಸವರಾಜ್ ಅವ್ರದ್ದಾಗಿದೆ. ಸೊ ಇನ್ನು ಅಂಬಿಕಾ ಅವರು 3 ಚೀಟಿ 3 ಸೀರೆ ಜೋರಾಗಿ ಮಾಡಿಸ್ಬಿಟ್ಟಿದ್ದೀರಾ ಅಂತೂ. ಫುಲ್ ಟಕ ಟಕ ಅಂತ, ಅಕ್ಕನಿಗಿಂತ ಫಾಸ್ಟ್. ಬಟ್ ಯಾವ ಚೀಟಿ ಗೊತ್ತಾ, ಈ ಲಾಸ್ಟ್ ಕೊಟ್ಟಿದ್ದೀರಿ ಅಲ್ವಾ, ಇದು ನಿಮ್ಗೆ ಇಲ್ಲ, ವಾಪಸ್ ಇಡ್ತೀನಿ. ನೀವು ಅದು ಅರ್ಧ ಹಂಗೆ ಮಾಡಿದ್ರೆ ಹಂಗೆ ಫೋಲ್ಡ್ ಮಾಡಿ ಇಟ್ಟಿದ್ದೀರಿ. ಸೊ ಹಾಗಾಗಿ ಅದನ್ನ ಇಲ್ಲೇ ವಾಪಸ್ ಇಡ್ತೀನಿ. ಸೊ ನಿಮ್ ಪ್ರಕಾರನು 2 ಸೀರೆ 2 ಚೀಟಿ. ಈ ಪಾಯಿಂಟ್ಸ್ ಏನಿದೆ ನೋಡೋಣ. ಓಕೆ, ಸೊ ಮೊದಲನೇ ಚೀಟಿ ಪಾಯಿಂಟ್ ಆಗಿತ್ತು 40. ಎಸ್, ಏನ್ ಮೇಡಮ್ ನಿಮ್ಮ ಸೈಡ್ ಓದ್ಬಿಟ್ರು ಫಸ್ಟ್ ಚೀಟಿಯಲ್ಲಿ. ಅಂಡ್ ಸೆಕೆಂಡ್ ಇಸ್ 10. ಸೊ ಅಲ್ಲಿಗೆ 50 ಪಾಯಿಂಟ್ ಸಿಕ್ಕಿದೆ. ಬಲಿ ಚಪ್ಪಾಳೆ. ಸೊ ವೀಕ್ಷಕರೇ, ಸ್ಮಾರ್ಟ್ ಮೋಜಿನ ಆಟದಲ್ಲಿ ಸೊ ಅಂಬಿಕಾ ಅವರು ವಿನ್ ಆಗಿದ್ದಾರೆ. ಮ್ಯಾಮ್, ಒನ್ಸ್ ಅಗೇನ್ ಕಂಗ್ರಾಟ್ಸ್. ವೀಕ್ಷಕರ, ಉದ್ದೇಶ ಅಷ್ಟೇ. ಈ ಸ್ಮಾರ್ಟ್ ಮೋಜಿನ ಆಟದಲ್ಲಿರುವಂತಹ ಲವಲವಿಕೆ, ಚೈತನ್ಯ, ಖುಷಿ ಅಥವಾ ಭಾಗವಹಿಸಬೇಕು ಅನ್ನುವಂಥ ಹುಮ್ಮಸ್ ಇದೆಯಲ್ವಾ, ಅದು ಸಮಯ ಸಿಕ್ಕಾಗೆಲ್ಲ ನೀವು ಮಾಡಿ. ಅತ್ತೆ ಸೊಸೆ ಆಗಿರ್ಬೋದು, ಆಗಿರಬಹುದು, ಅಥವಾ ಮನೇಲಿ ಯಾರೇ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅದು ನಿಮ್ಮ ಸಂಬಂಧನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ. ಎಲ್ಲರೂ ಕೂಡಿ ಒತ್ತಾಗಿದ್ದು ಆ ಸಂಬಂಧನ ಗಟ್ಟಿ ಮಾಡ್ಕೊಳ್ಳುವಂಥದ್ದೇ ಸವಾಲಿದೆ ಇವತ್ತಿನ ದಿನಗಳಲ್ಲಿ ಅಲ್ವಾ. ಸೊ ಹಾಗಾಗಿ ಆಟ ಆಡಿ, ಖುಷಿ ಪಡಿ, ಅದೇ ಉದ್ದೇಶ ಆಗಿತ್ತು. ಸೊ ಇನ್ನು ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಸಿಂಗಿಂಗ್ ಇದೆ, ಒಳ್ಳೆ ಹಾಡನ್ನು ಹಾಡೋರಿದ್ದಾರೆ. ಸೊ ಪುಟ್ಟ ವಿರಾಮ ತಗೊಳ್ತೀನಿ, ಮತ್ತೆ ವಾಪಸ್ ಬರ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಮುಂದಿನ ಹಂತ ಸ್ಮಾರ್ಟ್ ಸಿಂಗಿಂಗ್. ಸೊ ಟೀಮ್ ಜೋರಾಗಿ ರೆಡಿ ಆಗಿದೆ. ಇಲ್ಲಿ ನೋಡಿ, ಇಂದಿರಾ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಅವರ ಮಗಳಿದ್ದಾರೆ, ಹಾಗೇನೆ ಈ ಕಡೆ ಅಂಬಿಕಾ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಅವರ ಫ್ರೆಂಡ್ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಹೇಳಿ ಮೇಡಮ್, ತಮ್ಮ ಹೆಸರು ಪರಿಚಯ ಮಾಡ್ಕೊಡಿ. ನಿಮ್ಮ ಸಪೋರ್ಟರ್ ಅವರು. ಅವಳು ನಮ್ಮ ಅಂಬಿಕಾ ಅವ್ರ ಮಗಳು, ನನಗೆ ಸಪೋರ್ಟ್ ಆಗಿ ಬಂದಿದ್ದಾಳೆ. ಅವಳು ಸಹ ಒಳ್ಳೆ ಸಿಂಗರ್, ರಚನಾ ಅಂತ. ದೊಡ್ಡಮ್ಮ. ಓಕೆ, ಸೊ ವೆಲ್ಕಮ್ ನಿಮಗೂ ಕೂಡ ರಚನಾ ಅವರೇ. ಅಂಡ್ ಮೇಡಮ್, ನನ್ನ ಒಳ್ಳೆ ಫ್ರೆಂಡ್ ಸುಚಿತ್ರಾ, ವೆರಿ ಗುಡ್ ಸಿಂಗರ್. ಅದಕ್ಕೆ ನಾನು ಇವಳನ್ನ ಆರಿಸ್ಕೊಂಡಿದ್ದೀನಿ. ಅದಕ್ಕೆ ಗುಡ್ ಸಿಂಗರ್ ಆಗಿರೋದಕ್ಕೆ ಮಗಳನ್ನು ಅವ್ರಿಗೆ ಕೊಟ್ಬಿಟ್ಟು ಇವರು ಫ್ರೆಂಡ್ ಅಂತ. ದೊಡ್ಡಮ್ಮ ಮಗಳು ಬಾಂಡಿಂಗ್ ಚೆನ್ನಾಗಿದೆ. ಅವರು ಮಗುವಿಂದ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಏನೋ ಶುಗರ್ ಕೋಟ್ ಆಗ್ತಾ ಇದ್ದೀರಾ? ಹಾಗೇನಿದೆ ಅಲ್ಲ, ಅವಳು ಒಳ್ಳೆ ಸಿಂಗರು. ಅದರ ಜೊತೆಗೆ ಇವಳು ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಕಡೆ ಕಾಂಪಿಟೇಷನ್. ಸೊ ಟೀಮ್ ರೆಡಿ ಆಗಿದೆ ಒಟ್ಟಿನಲ್ಲಿ. ಸೊ ಮೇಡಮ್, ತಮಗೂ ವೆಲ್ಕಮ್ ಕಾರ್ಯಕ್ರಮಕ್ಕೆ. ಓಕೆ, ಸೊ ಈಗ ರೂಲ್ಸ್ ಹೇಳ್ತೀನಿ. 3 ಹಾಡುಗಳ ಚರಣಗಳನ್ನ ನಾನು ಹಾಡ್ತೀನಿ. ಓಕೆ, ಸೊ ನೀವು ಆ ಚರಣ ಯಾವ್ದಂತ ಗೊತ್ತಾದ್ಮೇಲೆ ಗೆಸ್ ಮಾಡಿ ಅದನ್ನ ಅಲ್ಲಿಂದನೇ ಕಂಟಿನ್ಯೂ ಮಾಡಬಹುದು ಅಥವಾ ಪಲ್ಲವಿಯಿಂದನೂ ಹಾಡಬಹುದು. ಬಟ್ ಟಕ್ಕಂತ ಗೆಸ್ ಮಾಡಿ ನೀವು ಹಾಡಬೇಕು. ಓಕೆನಾ? ಶೋರ್. ಸೊ ವೀಕ್ಷಕರೇ, ಶುರು ಮಾಡೋಣ ಸ್ಮಾರ್ಟ್ ಸಿಂಗಿಂಗ್ ನ. ಸೊ ಜೋರಾಗಿ ಓರ್ಗಿತ್ತಿರು, ಸಿಕ್ಕಾಪಟ್ಟೆ ಬಾಂಡಿಂಗ್ ಇದೆ ಸಂಬಂಧದಲ್ಲಿ. ಹಾಡಲ್ಲಿ ಹೇಗಿದೆ ಚೆಕ್ ಮಾಡೋಣ. ಮೊದಲನೇ ಸಾಂಗ್ ಈ ರೀತಿ ಆಗಿದೆ. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು, ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು, ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಓಕೆ, ಸೊ ನಿಮ್ಗೆ ಪಾಯಿಂಟ್ ಸಿಕ್ಕಿದೆ, ಗೆಸ್ ಮಾಡಿದ್ರೆ ಆಬ್ವಿಯಸ್ಲಿ. ಸೊ ಅಲ್ಲಿ ಕೊಡಿ, ಚಪ್ಪಾಳೆ ಕೊಡಿ, ನಿಮ್ಮ ಮಗಳೇ ಗೆಲ್ಸಿರೋದು. ಓಕೆ, ಸೊ ಸೆಕೆಂಡ್ ಸಾಂಗ್ ಹೋಗೋಣ. ಸೊ ಈ ರೀತಿ ಆಗಿದೆ, ಕೇಳಿಸ್ಕೊಳ್ಳಿ.
ಪ್ರೇಮಿಗಳಿಬ್ಬರು ಇಲ್ಲಿ ಪ್ರೀತಿಸಿ ಬಾಳೋದು ನೀವು ಸಹಿಸಲಿಲ್ಲ. ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು. ನಾವಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವಿಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಸೂಪರ್ ಸೂಪರ್, ಜೋರಾಗಿದೆ. ಸೊ ಆಬ್ವಿಯಸ್ಲಿ ಎಸ್, ಅಂಬಿಕಾ ಅವ್ರ ಟೀಮಿಂದ ಬಂದಿದೆ. ಕಂಗ್ರಾಟ್ಸ್ ಮ್ಯಾಮ್, ನಿಮಗೂ ಕೂಡ. ಸದ್ಯಕ್ಕೆ ಪಾಯಿಂಟ್ ನಿಮಗೊಂದು ಸಿಕ್ಕಿದೆ, ನಿಮಗೊಂದು ಸಿಕ್ಕಿದೆ. ಓಕೆ, ಈಗ ವಿನ್ ಆಗೋ ಪಾಯಿಂಟ್ ಇದು. ಓಕೆ, ನೋಡೋಣ. ಈ ರೀತಿ ಆಗಿದೆ. ಕೊನೆಯ ಹಾಡಿನ ಚರಣ ಈ ರೀತಿ ಆಗಿದೆ. ಸೋತೋನು ಎಂದಿಗೂ ದಾಸ ಗುಂಡಣ್ಣನಿಗೆ, ಗೆಲ್ಲೋನು ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ, ಮೇಯೋ ಮೇಕೆಗೆ ಮಿರ್ಚಿ ಮಸಾಲೆ, ಮಿರ್ಚಿ ಮಸಾಲೆ. ತುಂಡು ಇದ್ದರೆ ಗುಂಡು ಒಳಗೆ ಹೋಗೋದು, ಗುಂಡು ಇದ್ದರೆ ತುಂಡು ನಾಲ್ಗೆ ಹತ್ತೋದು. ಗುಂಡಣ್ಣ ಗುಂಡಣ್ಣ ತುಂಬಾ ತುಂಬಾ ಫ್ರೆಂಡ್ ಅಣ್ಣ. ಲವ್ಲಿ, ಸೂಪರ್. ಸೊ ಅಲ್ಲಿಗೆ ವಿನ್ ಆಗ್ಬಿಟ್ರು ಇಂದಿರಾ ಅವರು ಅಂಡ್ ರಚನಾ ಅವರು. ನನ್ನ ಮಗಳಿಗೆ ಈಗ ನೋಡಿ, ರಚನಾ ಅವ್ರು ಹೇಳ್ತಿದ್ದಾರೆ, ಮಮ್ಮಿ ನನ್ನ ಬಿಟ್ಟು ನೀವು ಫ್ರೆಂಡ್ ಆಗಿ ಕರ್ಕೊಂಡಿದ್ದೀರಾ. ಎನಿವೇಸ್, ಕಂಗ್ರಾಟ್ಸ್ ಇಬ್ರಿಗೂ ಕೂಡ. ಸೊ ಅಂಡ್ ತಾವು ಕೂಡ ಚೆನ್ನಾಗಿ ಹಾಡಿದ್ರಿ, ಹೇಳಬೇಕು ಅಂದ್ರೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಭಾಗವಹಿಸಿದ್ದಕ್ಕೆ ರಚನಾ ಅವರಿಗೆ, ಹಾಗೆ ಮೇಡಮ್ ತಮಗೂ ತುಂಬಾ ತುಂಬಾ ಥ್ಯಾಂಕ್ ಯು. ಓಕೆ, ಸೊ ವೀಕ್ಷಕರೇ, ಸ್ಮಾರ್ಟ್ ಸಿಂಗಿಂಗ್ನ ಉದ್ದೇಶ, ಸೊ ಹಾಡು ಯಾವತ್ತೂ ಕೂಡ ಅಷ್ಟೇನೆ ಗುನುಗಿ ಸಮಯ ಇದ್ದಾಗ, ಅಡುಗೆ ಮಾಡುವಾಗ ಅಥವಾ ನೀವು ಸಮಯ ಕಳೆಯುವಾಗ ಸಂಗೀತಕ್ಕೆ ಶಕ್ತಿ ಇದೆ. ಮನಸ್ಸನ್ನು ಉತ್ಸಾಹದಲ್ಲಿಡುತ್ತೆ, ಹೊಸತನದ ಎಡೆಗೆ ಕೊಂಡೊಯ್ಯುತ್ತೆ, ಬಂಧನ ಗಟ್ಟಿ ಮಾಡುತ್ತೆ. ಸಂಗೀತಕ್ಕೆ ಆ ಶಕ್ತಿ ಇದೆ. ಸೊ ಇದು ಸ್ಮಾರ್ಟ್ ಸಿಂಗಿಂಗ್ ಆಗಿತ್ತು. ಈ ಖುಷಿ, ಈ ಒಂದು ಆನಂದ ಇದೆಯಲ್ವಾ, ಅದು ಎಲ್ಲ ಕುಟುಂಬದಲ್ಲೂ ಬೇಕು ಯಾವಾಗಲೂ. ಅದು ಹಾಗೆ ಸಿಕ್ಬಿಡುತ್ತಾ? ಇಲ್ಲ, ಒಂದಷ್ಟು ಕೇಳಿ ತಿಳ್ಕೊಬೇಕಾಗತ್ತೆ. ತಿಳ್ಕೊಳ್ಳೋದ್ರ ಜೊತೆಗೆ ಅದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಅದನ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸ್ಮಾರ್ಟ್ ಸಲಹೆ ಅಂತ ಹೇಳ್ತೀವಿ. ಹಾಗಾದ್ರೆ ಇವತ್ತಿನ ಸ್ಮಾರ್ಟ್ ಸಲಹೆ ಏನಿದೆ ಬನ್ನಿ ತಿಳ್ಕೊಳ್ಳೋಣ. ಹಾಗಾದ್ರೆ ಇವತ್ತಿನ ಸ್ಮಾರ್ಟ್ ಸಲಹೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರಾದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಸೊ ಸ್ಮಾರ್ಟ್ ಸಲಹೆ ನಿಮಗಾಗಿ. ಈ ಗೌರವ ಅನ್ನೋದೇನು? ಗೌರವ ಭಯನ ಅಥವಾ ಗೌರವನ ಗಳಿಸ್ಕೋಬೇಕಾ? ಎಷ್ಟೋ ಸಂಸಾರದಲ್ಲಿ ಚಿಕ್ಕವರು ದೊಡ್ಡವರನ್ನು ಗೌರವಿಸಬೇಕು ಅನ್ನೋದೇ ಮರ್ತು ಹೋಗ್ತಾರೆ. ಈ ಗೌರವ ಅನ್ನೋದನ್ನು ನಾವು ಗಳಿಸ್ಕೋಬೇಕು. ಸೊ ಹಾಗಾದರೆ ಏನು ಮಾಡಬೇಕು ಅದಕ್ಕೆ? ಅತ್ತೆ ನಾನು ಈ ಮನೆಗೆ ಹಿರಿಯಳು ಅಂತ ಯಾವಾಗಲೂ ಅನ್ಕೋತಾಳೆ. ನನ್ನ ಮನೆಯವ್ರಿಗೂ ಹೇಳ್ತಾರೆ, ನಾನು ಹಿರಿಯಳಾದ್ರಿಂದ ನನ್ನ ಮಾತೇ ನೀವೆಲ್ಲ ಕೇಳಬೇಕು ಅಂತ. ಅದೇನಾಗುತ್ತೆ ಅವಾಗ? ಅಧಿಕಾರವಾಗತ್ತೆ. ಸೊ ಪ್ರೀತಿಯಿಂದ ಗೌರವನ ಗೆಲ್ಸ್ಕೋಬೇಕಾಗತ್ತೆ. ಈಗ ಏನೋ ಒಂದು ವಿಷಯ ನಡೆದಿರುತ್ತೆ, ಆ ವಿಷಯದ ಬಗ್ಗೆ ಮಾತಾಡ್ತಾ ಇರುವಾಗ ಹೇಳಬೇಕು, ನೋಡಮ್ಮ ನೀ ಈ ಥರ ಮಾಡಿದ್ದು ಸರಿಯಾ ಅಂತ ಯೋಚನೆ ಮಾಡು, ನಿಮಗೆ ಸರಿ ಅನ್ಸಿದ್ರೆ ಸರಿ, ಇದು ಜಸ್ಟ್ ನನ್ನ ಸಲಹೆ ಅಂತ ಹೇಳಿ ಬಿಟ್ಬಿಡ್ಬೇಕು. ಆವಾಗ ಗೌರವ ಹೆಚ್ಚಾಗತ್ತೆ. ಯಾಕಂದರೆ ಸೊಸೆಂದರು ಅನ್ಕೋತಾರೆ, ಓಕೆ ಅತ್ತೆ ನನ್ನ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ, ಆದ್ದರಿಂದ ಈ ವಿಷಯವನ್ನು ನನಗೆ ಹೇಳ್ತಾ ಇದ್ದಾರೆ ಅಂತ. ಇಲ್ಲ ಅಂದರೆ ಅದು ಅಧಿಕಾರ ಚಲಾಯಿಸ್ದಂಗಾಗತ್ತೆ. ಸೊ ಅತ್ತೆಯಂದಿರು ತಿಳ್ಕೋಬೇಕು, ಗೌರವನ ಗಳಿಸ್ಬೇಕು, ಆದರೆ ಪ್ರೀತಿಯಿಂದ ಗಳಿಸ್ಬೇಕು. ಅಧಿಕಾರ ಮಾಡೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಹಾಗಾಗಿ ಈ ಸಲಹೆಯನ್ನು ಉಪಯೋಗಿಸಿಕೊಂಡು ನಿಮ್ಮ ಸಂಸಾರವನ್ನು ಒಂದು ನೆಮ್ಮದಿಯ ಖುಷಿಯ ಸಂಸಾರವಾಗಿ ಬದಲಾಯಿಸ್ಕೋಬಹುದು. ವೀಕ್ಷಕರೇ, ತಿಳ್ಕೊಂಡ್ರಿ ಅಲ್ವಾ? ಹಾಗಾದ್ರೆ ಸ್ಮಾರ್ಟ್ ಸಲಹೆನ ತಿಳ್ಕೊಳ್ಳೋದ್ರ ಜೊತೆಗೆ ಅದನ್ನ ಅಳವಡಿಸ್ಕೊಳ್ಳೋಣ, ನಮ್ಮ ಸಂಬಂಧನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋಣ. ಸೊ ಬನ್ನಿ ಹಾಗಾದ್ರೆ ಕಾರ್ಯಕ್ರಮದಲ್ಲಿ ಇಂದಿರಾ ಅವರು ಹಾಗೇನೆ ಅಂಬಿಕಾ ಅವರು ಭಾಗವಹಿಸಿ ಅವರ ಅನಿಸಿಕೆ ಏನಿದೆ, ಹೇಗೆ ಅನಿಸ್ತು ಕೇಳೋಣ. ಮೊದಲನೇದಾಗಿ ಮೇಡಮ್ ಇಂದಿರಾ ಅವರೇ. ಸ್ಮಾರ್ಟ್ ಸೊಸೈರ್ ಅನ್ನೋದೊಂದು ಕಾನ್ಸೆಪ್ಟೇ ತುಂಬಾ ಚೆನ್ನಾಗಿದೆ. ಮತ್ತೆ ಈ ದಿನ ನಮಗೆ ಇಲ್ಲಿ ಬಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ಈ ಸ್ಮಾರ್ಟ್ ಸೊಸೈರ್ ಅನ್ನೋದೊಂದು ಕಾನ್ಸೆಪ್ಟೇ ತುಂಬ ವಿಭಿನ್ನವಾಗಿದೆ. ಈ ಥರ ಒಂದು ಕಾರ್ಯಕ್ರಮ ಎಲ್ಲೂ ನೋಡಲಿಲ್ಲ. ಆ ಒಂದು ಸೊಸೆಗಳು ಸೇರಿದಾಗ ಒಬ್ರಿಗೊಬ್ರು ಆ ಒಂದು ಅರ್ಥ ಮಾಡ್ಕೊಳ್ಳೋ ರೀತಿ, ಅತ್ತೆ ಜೊತೆಯಲ್ಲಿ ಮಾತಾಡೋ ರೀತಿ, ಓರೋರ್ಗಿತ್ತಿರದ ಆ ಬಾಂಧವ್ಯ, ಇದೆಲ್ಲ ನೀವು ಬಾಯಿ ಬಿಡಿಸ್ತೀರಾ ಹೇಗೆ ಏನು ಅಂತ, ಅದೆಲ್ಲ ನಮಗೂ ಆ ಒಂದು ತುಂಬ ಇಷ್ಟ ಆಯಿತು. ಈ ಕಾರ್ಯಕ್ರಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ನೋಡ್ತಾ ಇದ್ದೆ ಈ ಕಾರ್ಯಕ್ರಮ. ತುಂಬ ತುಂಬ ಸಂತೋಷ ಮ್ಯಾಮ್. ನಮ್ಮ ಉದ್ದೇಶನೇ ಅದು, ಆ ಸಂಬಂಧನ ಗಟ್ಟಿ ಮಾಡಬೇಕು. ಯಾವಾಗಲೂ ನಮ್ಗೆ ಅವಕಾಶ ಸಿಗಲ್ಲ ಮುಖಾಮುಖಿಯಾಗಿ ಕೂತ್ಕೊಂಡು ಮನೇಲಿ ಮಾತಾಡೋಕ್ಕೆ. ಈಗ ಒಂದು ವೇದಿಕೆ ಆಗಬೇಕು, ನಿಮ್ಮ ಮನಸ್ಸಲ್ಲಿರೋ ವಿಷಯಗಳು ಆಚೆ ಬರಬೇಕು. ನಮಗೂ ಈ ಒಂದು ಸ್ಮಾರ್ಟ್ ಸೊಸೈಟಿ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಸಹ ತುಂಬ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ತುಂಬ ಸಂತೋಷ ಮ್ಯಾಮ್. ಸೊ ಏನು ಮೇಡಮ್, ನಿಮ್ಮ ಅನಿಸಿಕೆ?
ಸ್ಮಾರ್ಟ್ ಸೊಸೆಂದಿರು ಅನ್ನೋ ಒಂದು ಕಾನ್ಸೆಪ್ಟೇ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಿದೆ. ಅಂದ್ರೆ ಮೊದಲಿಗೂ ಕಂಪೇರ್ ಮಾಡಿದ್ರೆ ಈಗಿನ ಕಾಲದಲ್ಲಿ ಸೊಸೆಗಳು ಒಂದಷ್ಟು ಇಂಪ್ರೂವೈಸೇಷನ್ ಇರಬಹುದು, ಕೋಆರ್ಡಿನೇಷನ್ ಚೆನ್ನಾಗೇ ಇರುತ್ತೆ. ನಾನು 32 ವರ್ಷದಲ್ಲಿ ಹಿಂದೆ ಬಂದಾಗೂ ತುಂಬಾ ಚೆನ್ನಾಗಿತ್ತು ನಮ್ಮ ಕೋಆರ್ಡಿನೇಷನ್, ಬಟ್ ಈಗಲೂ ತುಂಬಾ ಚೆನ್ನಾಗಿ ನಡೆಸ್ತಾ ಇದೆ. ಅದೇ ರೀತಿ ಎಲ್ಲರ ಮೆಂಟಾಲಿಟಿ ಒಂದು ಒಳ್ಳೆಯ ಬಾಂಧವ್ಯ ಬೆಳೆಯೋಕೆ ಈ ಕಾರ್ಯಕ್ರಮ ಮಾರ್ಗಸೂಚಿಯಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅಂದ್ರೆ ನಾವು ಈ ಕಾರ್ಯಕ್ರಮ ಒಂದೇನೋ ಉದ್ದೇಶದಿಂದ ನೋಡಕ್ ಕೂತಾಗ ಇದ್ರಲ್ಲಿ ಬರುವಂತಹ ಆಪ್ತ ಸಲಹಾಕಾರರಿಂದ ನೀವು ಕೊಡಿಸುವಂತಹ ಒಳ್ಳೊಳ್ಳೆ ವಿಷಯಗಳು ಒಂದಷ್ಟು ಜನಕ್ಕೆ ರೀಚ್ ಆಗುತ್ತೆ. ನೆಕ್ಸ್ಟ್ ಜನರೇಷನ್ಗೆ ಅದು ಬರಬೇಕು. ಯಾಕೆಂದ್ರೆ ಕೂಡು ಕುಟುಂಬಗಳು ಇಬ್ರಿಬ್ರು ಸೊಸೆಯರು ನೋಡ್ತಾನೆ ಇಲ್ಲ ನಾವು, ಆದ್ರೆ ಅದರಲ್ಲಿ ನೀವು ಹುಡುಕಿ ಸ್ಮಾರ್ಟ್ ಸೊಸೆಯರ್ನ ತರ್ತಾ ಇರೋದು ಒಳ್ಳೆ ಕಾನ್ಸೆಪ್ಟ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದಿಸ್ ಟೀಮ್. ಮುಂದಿನ ಜನರೇಷನ್ಗೆ ಇದೊಂದು ಮಾದರಿ ಆಗುತ್ತೆ ಅನ್ನೋ ತರ ನಾನು ಇಷ್ಟಪಡ್ತೀನಿ. ಹೇಳಿ, ನಿಮ್ಮ ಅತ್ತೆಯವರು ಕೂಡ ಭಾಗವಹಿಸಿದ್ರ ಜೊತೆಗೆ? ಹೌದು ಸರ್, ಅದೊಂದು ತುಂಬಾ ಖುಷಿ ವಿಷಯ. ಅಂದ್ರೆ ಈ ವಯಸ್ಸಿನಲ್ಲಿ ನಾವು ಅವ್ರನ್ನ ಈ ಒಂದು ಗೇಮಲ್ಲಿ ಕೂಡ್ಸ್ಕೊಂಡಿದ್ದು ಎಲ್ಲಾನು ನಮ್ಗೆ ನಿಜವಾಗ್ಲೂ ಅವ್ರು ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದು ಅವ್ರು ಮಾಡಿಕೊಟ್ರು. ಆಕ್ಚುಲಿ ಅವ್ರು ಯಾವಾಗ್ಲೂ ಆಕ್ಟಿವ್, ಅವರು 92 ಅಂತ ಅನ್ಸೋದೇ ಇಲ್ಲ. ಅವರು ಎಲ್ಲ ವಿಷಯದಲ್ಲೂ ಅಷ್ಟೇ ಗೈಡೆನ್ಸ್ ಮಾಡೋದು ಎಲ್ಲದನ್ನು ಅದೇ ರೀತಿ ಒಂದು ಕಾಮಾಗಿ ತಗೊಂಡೋಗ್ತಾರೆ. ಅವ್ರ ಪೀಸ್ ಆಫ್ ಮೈಂಡ್ ನಮಗೆ ತುಂಬಾ ಇಷ್ಟ ಆಗುತ್ತೆ. ಆ ರೀತಿಲಿ ಈ ಸ್ಮಾರ್ಟ್ ಸೊಸೆಯಲ್ಲಿ ಅವಕಾಶ ಕೊಟ್ವಿ. ಅವರು ನಾನು ಮಾಡಬೇಕು ಅನ್ನೋದಕ್ಕಿಂತ ಸ್ಮಾರ್ಟ್ ಸೊಸೆ ಅಂದ್ರೆ ನಾವು ನೋಡಿದ್ರಲ್ಲ ಕಣ್ಮುಂದೆ, ಅವ್ರ ಮನಸ್ಸಲ್ಲಿ ಯಾವಾಗಲೂ ಅದೇ ಇತ್ತು. ಅದು ನಮಗೆ ಖುಷಿ ಕೊಡುತ್ತೆ. ತುಂಬಾ ಸಂತೋಷ ಮೇಡಮ್, ನಮಗೂ ಕೂಡ. ಸೊ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದು, ನಮ್ಮನ್ನ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದು ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಅಂಡ್ ಮುಖ್ಯವಾಗಿರೋ ವಿಷಯಗಳನ್ನ ಹಂಚ್ಕೊಂಡಿದ್ದೀರಿ. ಸೊ ಹಾಗಾಗಿ ವೀಕ್ಷಕರೇ, ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಂದ್ರು ಕಾರ್ಯಕ್ರಮದ ಪರವಾಗಿ ಅಭಿನಂದನಾ ಪತ್ರ ಕೊಡೋದ್ರ ಮೂಲಕ ಅಭಿನಂದನೆಗಳನ್ನ ತಿಳಿಸೋಣ. ಸೊ ಮೊದಲನೇದಾಗಿ ಶ್ರೀಮತಿ ಇಂದಿರಾ ಬಸವರಾಜ್ ಅವರು, ಥ್ಯಾಂಕ್ ಯು, ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿಯಾಗಿ ಶ್ರೀಮತಿ ಅಂಬಿಕಾ ಚಂದ್ರಶೇಖರ್ ಅವರು, ಮೇಡಮ್ ಧನ್ಯವಾದಗಳು ತಮಗೆ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ವೀಕ್ಷಕರೇ, ನೋಡಿದ್ರಲ್ವಾ? ಸೊ ಸಮಯ ಸಂಬಂಧ ಎಲ್ಲವೂ ನಮ್ಮ ಕೈಲೇ ಇರುತ್ತೆ, ನಾವು ಅದನ್ನ ಬಳಸ್ಕೋಬೇಕು ಅಷ್ಟೇ. ವೆರಿ ಸಿಂಪಲ್. ನಾವು ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಮುಳ್ಳು ಹಾಗೆ ಇರಲಿ ಬಿಡು ಅಂತ ಮತ್ತೆ ಮುಂದೆ ನಡೀತೀವ? ಇಲ್ಲ ತಾನೆ. ಮುಳ್ಳನ್ನು ತೆಗೆದು ಮುಂದೆ ಹೋಗ್ತೀವಿ, ಇಲ್ಲ ಕಾಲು ನೋವಾಗುತ್ತೆ. ಅದೇ ರೀತಿನೂ ಸಂಬಂಧದಲ್ಲಿ ಮನಸ್ತಾಪಗಳು, ಬಿರುಕುಗಳು ಬರುತ್ತೆ. ಹಾಗೆ ನಾವು ಮುಂದೆ ಹೋಗ್ತೀವಾ? ಹೋದ್ರೆ ವ್ಯರ್ಥ ಆಗುತ್ತೆ. ತೆಗೆದ ಆಚೆಗೆ ಹಾಕಬೇಕು, ಮುಂದೆ ಸಾಗಬೇಕು, ಸಂಬಂಧನ ಗಟ್ಟಿ ಮಾಡಬೇಕು. ಅದೇ ಉದ್ದೇಶ ಆಗಿತ್ತು. ಆ್ಯಂಡ್ ನೀವು ಯೋಚನೆ ಮಾಡ್ತಾ ಇದ್ರಿ ಅನ್ಕೋತೀನಿ, ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇದೇ ರೀತಿಯಾಗಿ ಅಂತ. ಖಂಡಿತವಾಗ್ಲೂ ಸಾಧ್ಯ ಇದೆ, ಅದಕ್ಕೆ ಅವಕಾಶ ಇದೆ. ಆದರೆ ನಾವು ಈ ರೀತಿಯಾಗಿ ಹೇಳುವಂಥ ವಿವರಗಳನ್ನು ನೀಟಾಗಿ ನಮಗೆ ಕಳಿಸಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಿಮ್ಮ ಊರು ಮತ್ತು ಹೆಸರು, ಅಂದರೆ ನಿಮ್ಮ ಹೆಸರು, ನಿಮ್ಮ ಅತ್ತೆಯವರ ಹೆಸರು, ಊರು, ಜೊತೆಗೆ ನಿಮ್ಮ ಹವ್ಯಾಸಗಳೇನು, ದೂರವಾಣಿ ಸಂಖ್ಯೆ ಮತ್ತು ವಿಳಾಸ, ಇದ್ರ ಜೊತೆಗೆ ನಿಮ್ಮ ಇವಾಗ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಏನಿದೆ ಎಲ್ಲವನ್ನು ಸಂಕ್ಷಿಪ್ತವಾಗಿ, ಮತ್ತು ನಿಮ್ಮ ಹವ್ಯಾಸಗಳೇನಿದೆ ಅದನ್ನು ಸಂಕ್ಷಿಪ್ತವಾಗಿ, ಇದರ ಜೊತೆಗೆ ಬಹುಮುಖ್ಯವಾಗಿ ಇತ್ತೀಚಿನ ಒಂದು ಭಾವಚಿತ್ರ, ಅಂದರೆ ಇಬ್ಬರು ಒಟ್ಟಿಗೆ ಇರುವಂತಹ ಒಂದು ಭಾವಚಿತ್ರವನ್ನು ನಮಗೆ ಕಳಿಸ್ಕೊಡ್ಬೇಕಾಗುತ್ತೆ. ಪತ್ರದ ಮೂಲಕ ಕಳಿಸ್ತೀರಿ ಅಂತಾದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 5600006. ಅಥವಾ ಇಮೇಲ್ ಮೂಲಕ ಕಳಿಸ್ತೀರಿ ಅಂತ ಆದರೆ ನಮ್ಮ ಇಮೇಲ್ ID ಈ ರೀತಿಯಾಗಿದೆ, dd.smartsosendiru@gmail.com. ಸೊ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಅತ್ತೆ ಸೊಸೆ ಅಥವಾ ಓರ್ಗೆತಿರು ಜೊತೆಗೆ ಮಾತುಕತೆ, ಹಾಡು ಹರಟೆ ಎಲ್ಲವೂ ಮಾಡೋಣ. ಮುಖ್ಯವಾಗಿ ಕುಟುಂಬಕ್ಕೆ ಬೇಕಾಗುವಂತ ಒಂದಷ್ಟು ಸುಖಿ ಸೂತ್ರಗಳನ್ನು ತಿಳ್ಕೊಳ್ಳೋಣ. ಓಕೆ, ನಮಸ್ಕಾರ. ಇದುವರೆಗೂ ನೀವು ನೋಡಿದ್ದು ಸ್ಮಾರ್ಟ್ ಸೊಸೆಂದಿರು.